ದಿನೇಶು ಅಕ್ಕ ಒಂದ್ ಸೆಕೆಂಡ್ ಅಲ್ಲಿ ಸ್ಕಿಡ್ ಆಯ್ತು ಪಟಕ್ಕನಾಗತ್ತೆ ತಗೋದು. ಈ ಒಂದು ಲಾಸ್ಟ್ ಕ್ಲಿಪ್ನ ನೋಡ್ಕೊಂಬಂದ್ರಲ್ಲ, ಇದು ಲೇಟ್ ನೈಟ್ ಸ್ಟೇಗೆ ಹೋಗ್ಬೇಕಾದ್ರೆ ಆಗಿದ್ದೊಂದು ಸ್ಮಾಲ್ ಚಿಕ್ಕ ಆಕ್ಸಿಡೆಂಟು. ಸೊ ಸದ್ಯಕ್ಕೆ ನಮ್ಮ ಹುಡುಗಂಗೂ ಏನಾಗಿಲ್ಲ ಮತ್ತು ಬೈಕಿಗೂ ಏನಾಗಿಲ್ಲ. ಅಂದರೆ ಇದು ದೊಡ್ಡ ಅನಾಹುತ ಆಗಿದ್ದೆ ದೊಡ್ಡದೆ, ಬಟ್ ಎವ್ರಿಥಿಂಗ್ ಈಸ್ ಫೈನ್. ಸೊ ನೀವು ಕೂಡ ಅಷ್ಟೇ, ಯಾರ್ಯಾರು ಬೈಕ್ ರೈಡ್ ಮಾಡಬೇಕು, ಈ ಮಾನ್ಸೂನಲ್ಲಿ ನಾನು ಟ್ರಿಪ್ ಹೋಗಬೇಕು ಅನ್ನೋ ಪ್ಲ್ಯಾನ್ ಮಾಡ್ತಿದ್ರೆ, ಸೊ ಸೇಫ್ ಆಗಿರಿ. ಸೊ ನಿಧಾನಕ್ಕೆ ಓಡಿಸಿ ಗಾಡಿನ. ಈ ಮಳೆ ಟೈಮಲ್ಲಂತೂ ರೋಡ್ಸ್ ಎಲ್ಲ ಸ್ಲಿಪ್ಪರಿ ಜಾಸ್ತಿ ಇರುತ್ತೆ, ಆದಷ್ಟು ಹುಷಾರಾಗಿ ಹೋಗಿ. ನಿಜವಾಗ್ಲೂ ಗೈಸ್ ಸಿಕ್ಕಾಪಟ್ಟೆ ಜಾರ್ತಿದೆ, ತುಂಬಾ ಇನ್ಕ್ಲೈನ್ ಇದೆ. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿಲ್ಲ ಅನಿಸುತ್ತೆ, ಬಟ್ ಕ್ರೇಜಿ ಆಫ್ ರೋಡ್, ಫುಲ್ ಸ್ಲಿಪ್ಪರಿ. ಮಳೆ ಮಾತ್ರ ತುಂಬ ಜೋರಾಗಿ ಬರ್ತಾ ಇದೆ. ಬರ್ಲಿ 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 ಗುರುಗಳೇ, ಕಮಾನ್ ಕಮಾನ್. I really missed it. It's okay. I can enjoy. ಹೊಡಿತಾರ ಆರಾಮ್ಸೆ. ಹೊಡೆ ಆಗ ಮಜ್ಜಿಗೆ. ಹೋಗಿ ಹಂಗೆ ಲೆಫ್ಟಲ್ಲೇ ಹೋಗಿ. ನಮ್ಮದು ಗನ್ ಬಿಡಿ ಇದೆ. ಅಲ್ಲಿ ಇರೋ ರೇಸ್ ಮಾಡ್ರಿ. ಹತ್ತಿದ್ರಲ್ಲ ಹಿಡ್ಕೊಂಡ್ರು.
ಈಗಿದೆ ನೋಡಿ ಈ ಜಾಗ, ಸಿಕ್ಕಾಪಟ್ಟೆ ಜಾರ್ತಿದೆ. ಎಲ್ಲ ಗಾಡಿಗಳು ಸ್ಕೇಟಿಂಗ್ ಹೊಡೆದಿದೆ. ಜಾಗ ಮಾತ್ರ ಮಸ್ತಿದೆ. ಸುತ್ತಲೂ ಕಾಡು, ಮಧ್ಯದಲ್ಲಿ ಈ ಒಂದು ಕ್ರೇಜಿ ಆಫ್ ರೋಡ್ ಜಾಗ, ಹಾಗೆ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಜಾಗದಲ್ಲಿ ಹಿಡಿಯೋದೈತೆ ನೋಡಿ ಮರಿಯಪ್ಪ. ಬಂತು ನಿಮ್ದು ಏನಿಲ್ಲ ಅಂದರೂ 2ರಿಂದ 3 ಕಿಲೋಮೀಟರ್ ಪಕ್ಕ ಆಫ್ ರೋಡ್ ಇದೆ. ಸಿಕ್ಕಾಪಟ್ಟೆ ಜಾರುತ್ತೆ. ಇಂಥ ಜಾಗಗಳಿಗೆ ನೀವು ಒಬ್ಬರೇ ಬರೋಕ್ಕಂತೂ ಹೋಗಬೇಡಿ. ನೀವು ನಿಮ್ಮ ಬಾಯ್ಸ್ನೆಲ್ಲ ಒಂದು 5-6 ಜನ ಎತ್ತಾಕೊಂಡು ಈ ಒಂದು ಜಾಗಕ್ಕೆ ಬಂದರೆ ಬೆಸ್ಟ್. ಸೊ ಬಿದ್ದಾಗ ಎತ್ತಕ್ಕಾದ್ರೂ ಬೇಕಲ್ವಾ? ಸೊ ಅದಕ್ಕೋಸ್ಕರ ಏನು ಗೊತ್ತಾ ಗಾಯ್ಸ್, ಮಾನ್ಸೂನಲ್ಲಿ ಬೈಕ್ ತಗೊಂಡು ರೈಡ್ ಹೋಗೋದು ಬೇರೆ, ಆದರೆ ಮಾನ್ಸೂನ್ನ ಎಕ್ಸ್ಪೀರಿಯನ್ಸ್ ಮಾಡೋದೇ ಬೇರೆ. ಆ ಎಕ್ಸ್ಪೀರಿಯನ್ಸ್ ಎಲ್ಲ ಆಗಬೇಕು ಅಂದರೆ ನೀವು ಇದನ್ನೆಲ್ಲ ಮಾಡಬೇಕು. ಬನ್ನಿ. ಸ್ವರ್ಗ ಗುರು, ವಾವ್, ಏನು ಮಳೆ ಬೀಳ್ತಿದೆ ಗೊತ್ತಾ ಗಾಯ್ಸ್, ನಿಜವಾಗ್ಲೂ ಸೈಕ್ ಮಾತ್ರ. ಸುತ್ತ ಕಾಡಿನ ಮಧ್ಯ ಇರುವ ಈ ಜಾಗ ಮೋಸ್ಟ್ ಬ್ಯೂಟಿಫುಲ್ ಹಾಗೆ ಮೋಸ್ಟ್ ಡೇಂಜರಸ್ ಪ್ಲೇಸ್ ಕೂಡ. ಅಲ್ಲಿಂದ ಈ ಒಂದು ಟ್ರೆಕ್ ಪಾತ್ ಕಾಣುತ್ತೆ, ಸುಮಾರು 500 ಮೀಟರ್ ಇದೆ. ಸಿಕ್ಕಾಪಟ್ಟೆ ಜಿಗಣೆಗಳಿದ್ದಾವೆ, ನಿಂತಲ್ಲೆಲ್ಲ ಮೈ ಮೇಲೆಲ್ಲ ಹತ್ತು ಬಿಡ್ತವೆ. ಡೆಟಾಲ್ ಮಾತ್ರ ತಗೊಂಡು ಹೋಗಿ. ಮಳೆ ತುಂಬ ಜೋರಾದ್ರಿಂದ ನೀರಿನ ರಭಸ ಕೂಡ ಜಾಸ್ತಿ ಆಗಿದೆ. ಎಲ್ಲಿವರೆಗೂ ಹೋಗೋಕ್ಕಾಗುತ್ತೋ ಅಲ್ಲಿವರೆಗೂ ಹೋದ್ವಿ, ಮುಂದೆ ಹೋಗ್ಲಿಕ್ಕಾಗಿಲ್ಲ. ಯಾಕೆಂದರೆ ನೀರಿನ ಜೊತೆ ನಾವು ಹೋಗ್ತಿದ್ವಿ ಮುಂದೆ ಹೋಗಿದರೆ ಅಷ್ಟೇ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನಷ್ಟು ಅಡ್ವೆಂಚರಸ್ ಮತ್ತು ಟ್ರಾವೆಲ್ ಕಂಟೆಂಟ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ, ಮತ್ತೆ ಸಿಗುವ.